ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕೇಳಲಿರುವ ಕತೆ ಸಾಮಾನ್ಯ ವ್ಯಕ್ತಿಯ ಕಥೆಯಲ್ಲ. ಇದು ನೋವು, ಹಸಿವು, ಸೋಲು, ಪರಿಶ್ರಮ ಮತ್ತು ಅದ್ಭುತ ಜಯದ ಕತೆ. ಇದು ಭಾರತ ದೇಶದ ಹೆಮ್ಮೆ ಫ್ಲೈಯಿಂಗ್ ಸಿಖ್ ಎಂದು ವಿಶ್ವವೇ ಕರೆದ ಮಹಾನ್ ಅಥ್ಲೀಟ್ ಮಿಲ್ಖಾ ಸಿಂಗ್ ಅವರ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಬಾಲಕ. ಅವನಿಗೆ ಓಟದ ಮೇಲೆ ಆಸಕ್ತಿ ಇರಲಿಲ್ಲ. ಅವನ ಕನಸು ದೊಡ್ಡದೂ ಇರಲಿಲ್ಲ. ಆದರೆ ಜೀವನ ಅವರನ್ನು ಒಂದು ದಂತಕಥೆಯನ್ನಾಗಿ ಮಾಡಿತು. ಮಿಲ್ಖಾ ಸಿಂಗ್ ಅವರು 20 ನವೆಂಬರ್ 1930ರ ದಶಕದಲ್ಲಿ ಬ್ರಿಟಿಷ್ ಭಾರತದ ಪಂಜಾಬ್ ಭಾಗದ ಗೋವಿಂದಪುರ ಎಂಬಲ್ಲಿ ಜನಿಸಿದರು. ಅವರ ಕುಟುಂಬ ಸರಳ ರೈತ ಕುಟುಂಬ. ತಂದೆ ತಾಯಿ ದುಡಿಯುವವರು. ಬಡತನವಿದ್ದರೂ ಕುಟುಂಬ ಸುಂದರವಾಗಿತ್ತು. ಮಿಲ್ಖಾ ಹೊಲಗಳಲ್ಲಿ ಓಡಾಡುತ್ತಾ ಗೆಳೆಯರ ಜೊತೆ ಬೆಳೆದರು. ಆದರೆ ಒಂದು ದಿನ ಅವರ ಬದುಕನ್ನೇ ಬದಲಿಸಿದ ಭಯಾನಕ ಘಟನೆ ನಡೆಯಿತು. 1947ರಲ್ಲಿ ಭಾರತ ವಿಭಜನೆಯ ಸಮಯ. ಎಲ್ಲೆಡೆ ಗಲಭೆ, ಹಿಂಸೆ, ಕಿರುಚಾಟ, ಬೆಂಕಿ. ಜನರು ತಮ್ಮ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದರು. ಆ ಗಲಭೆಯಲ್ಲಿ ಮಿಲ್ಖಾ ಸಿಂಗ್ ಅವರ ಕುಟುಂಬದ ಮೇಲೆ ದಾಳಿ ನಡೆಯಿತು. ಅವರ ಕಣ್ಣೆದುರೇ ತಂದೆ, ತಾಯಿ ಮತ್ತು ಹಲವಾರು ಕುಟುಂಬ ಸದಸ್ಯರನ್ನು ಕೊಲ್ಲಲಾಯಿತು. ಅವರ ತಂದೆ ಕೊನೆಯ ಕ್ಷಣದಲ್ಲಿ ಹೇಳಿದ ಮಾತು, ಮಿಲ್ಖಾ, ಓಡು, ಜೀವ ಉಳಿಸಿಕೋ ಎಂದರು. ಆ ಒಂದು ಮಾತು ಅವರ ಜೀವನವನ್ನೇ ಬದಲಾಯಿಸಿತು. ಅವನು ಓಡಿದ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅವನು ಕೇವಲ ತನ್ನ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದ. ಆ ದಿನ ತನ್ನ ಕುಟುಂಬ, ಬಾಲ್ಯವನ್ನು, ಸಂತೋಷವನ್ನು ಕಳೆದುಕೊಂಡನು. ಅನಾಥನಾದ ಮಿಲ್ಖಾ ಸಿಂಗ್ ದೆಹಲಿಗೆ ಬಂದರು. ಆದರೆ ಜೀವನ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುತ್ತಿದ್ದ. ಹಸಿವಿನಿಂದ ದಿನಗಟ್ಟಲೆ ನರಳುತ್ತಿದ್ದರು. ಕೆಲವರು ಅವರನ್ನು ಕಳ್ಳನೆಂದು ಆರೋಪಿಸಿದರು. ಜೀವನದ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಹಂತಕ್ಕೂ ಬಂದಿದ್ದ. ಆದರೆ ಅವನೊಳಗೆ ಒಂದು ಕಿಚ್ಚು ಇತ್ತು. ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಠ. ಅವನು ಭಾರತೀಯ ಸೇನೆಗೆ ಸೇರಲು ಹಲವಾರು ಬಾರಿ ಪ್ರಯತ್ನಿಸುತ್ತಾರೆ. ಆದರೂ ಅವರು ಕುಗ್ಗದೆ ಮುನ್ನಡೆದು 1953ರಲ್ಲಿ ಸೇನೆಗೆ ಸೇರುವ ಅವಕಾಶ ದೊರೆಯಿತು. ಅಲ್ಲಿಂದ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಸೇನೆಯಲ್ಲಿ ಪ್ರತಿದಿನ ಕಠಿಣ ತರಬೇತಿ. ಬೆಳಿಗ್ಗೆ ಬೇಗ ಎದ್ದು ಓಟ, ವ್ಯಾಯಾಮ, ಶಿಸ್ತು. ಒಂದು ದಿನ ಸೇನೆಯಲ್ಲಿ ಓಟದ ಸ್ಪರ್ಧೆ ನಡೆಯಿತು. ಅದರಲ್ಲಿ ಮಿಲ್ಖಾ ಸಿಂಗ್ ಭಾಗವಹಿಸಿ ವೇಗವಾಗಿ ಓಡಿದರು. ಅದನ್ನು ಕಂಡ ಸೇನೆಯ ಅಧಿಕಾರಿಗಳು, ಈ ಹುಡುಗನಲ್ಲಿ ವಿಶೇಷ ಪ್ರತಿಭೆ ಇದೆ ಎಂದರು. ಆ ದಿನದಿಂದ ಮಿಲ್ಖಾ ಸಿಂಗ್ ತಮ್ಮ ಬದುಕನ್ನು ಓಟಕ್ಕೆ ಸಮರ್ಪಿಸಿದರು. ಪ್ರತಿದಿನ ಬೆಳಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ನಿರಂತರ ಅಭ್ಯಾಸ. ಓಟಕ್ಕಾಗಿ ಸಮಯ ತೆಗೆಯುತ್ತಿದ್ದರು. 1955-56ರಲ್ಲಿ ನ್ಯಾಷನಲ್ ಒಲಿಂಪಿಕ್ಸ್ ಪ್ರಾರಂಭವಾದವು. 1958ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ 200 ಮತ್ತು 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಪಡೆದ ಪ್ರಪ್ರಥಮ ಭಾರತೀಯನಾದರು. ಅವರಿಗೆ 1958ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು. ಅವರ ಹೆಸರು ದೇಶದಾದ್ಯಂತ ಪ್ರಸಿದ್ಧಿಯಾಯಿತು. ಮಿಲ್ಖಾ ಸಿಂಗ್ ಅವರು 1962ರಲ್ಲಿ ನಿರ್ಮಲ್ ಕೌರ್ ಅವರನ್ನು ಮದುವೆಯಾದರು. ನಿರ್ಮಲ್ ಕೌರ್ ಕೂಡ ಆಗಿನ ಕಾಲದ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ್ತಿಯಾಗಿದ್ದರು. ಕಾಮನ್ವೆಲ್ತ್ ಗೇಮ್ನಲ್ಲಿ ನಡೆದ ಅದ್ಭುತ ಸಾಧನೆ ಅವರನ್ನು ಇತಿಹಾಸದಲ್ಲಿ ಅಮರರನ್ನಾಗಿ ಮಾಡಿತು. ರೋಮ್ ಒಲಿಂಪಿಕ್ಸ್ನಲ್ಲಿ ಓಟ ಆರಂಭವಾದಾಗ ಇವರು ಮಿಂಚಿನ ವೇಗದಲ್ಲಿ ಓಡುತ್ತಿದ್ದರು. ಕೆಲ ಕ್ಷಣಗಳ ಮೊದಲ ಸ್ಥಾನದಲ್ಲಿದ್ದರು. ನಂತರ ಅವರು ಹಿಂತಿರುಗಿ ನೋಡಿದರು. ಆ ಒಂದು ಕ್ಷಣದ ತಪ್ಪು ಅವರ ವೇಗವನ್ನು ಕಡಿಮೆ ಮಾಡಿತು. ಇದರಿಂದ ಅವರು 4ನೇ ಸ್ಥಾನ ಪಡೆಯಬೇಕಾಯಿತು. ಆ ದಿನ ಅವರು ತುಂಬ ಅತ್ತರು. ನಾನು ದೇಶಕ್ಕೆ ಪದಕ ತಂದುಕೊಡಲಿಲ್ಲ ಎಂದು ನೋವು ಅವರನ್ನು ಕಾಡಿತು. ಅಂದು ಅವರು ಸೋತಿರಬಹುದು, ಆದರೆ ಕುಗ್ಗಲಿಲ್ಲ. ಮತ್ತೆ ಎದ್ದು ನಿಂತರು. ಅವರ ಪರಿಶ್ರಮ, ಶಿಸ್ತು, ಹೋರಾಟ ಇವು ಲಕ್ಷಾಂತರ ಯುವಕರಿಗೆ ಪ್ರೇರಣೆಯಾಯಿತು. ಮಿಲ್ಖಾ ಸಿಂಗ್ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆದ ರೇಸ್ನಲ್ಲಿ ಪಾಕಿಸ್ತಾನದ ಆಟಗಾರರನ್ನು ಸೋಲಿಸಿದ್ದರು. ಈ ಓಟ ಗೆದ್ದ ಮೇಲೆ ಆ ಸ್ಪರ್ಧೆ ನೋಡಿದ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಅವರನ್ನು, ನೀವು
ಓಟ ಓಡಿಲ್ಲ, ಹಾರಿದ್ದೀರಿ ಎಂದರು. ಅಂದಿನಿಂದ ಹಾರುವ ಸಿಖ್ ಎಂದು ಕರೆದರು. ಇವರು 18 ಜೂನ್ 2021ರಲ್ಲಿ ನಿಧನರಾದರು. ಜೀವನದಲ್ಲಿ ಸೋಲು ತಪ್ಪಲ್ಲ, ಆದರೆ ಪ್ರಯತ್ನ ಬಿಡುವುದು ದೊಡ್ಡ ಸೋಲು. ಅವರ ಜೀವನ ಆಧರಿಸಿ ಒಂದು ಪ್ರಸಿದ್ಧ ಸಿನಿಮಾ ಕೂಡ ನಿರ್ಮಾಣವಾಯಿತು. ಇದು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಯಿತು. ಇವರು ಸತತ 80 ರೇಸ್ಗಳಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ 77 ಗೆಲುವು ಕಂಡಿದ್ದಾರೆ. ಅವರಿಗೆ ಜೀವ್ ಮಿಲ್ಖಾ ಸಿಂಗ್ ಎಂಬ ಮಗನಿದ್ದಾನೆ. ಇವರು ಕೂಡ ಪ್ರಸಿದ್ಧ ಗಾಲ್ಫ್ ಆಟಗಾರರು. ನೀವು ಜೀವನದಲ್ಲಿ ಸೋಲು ಕಂಡಾಗ ಮಿಲ್ಖಾ ಸಿಂಗ್ ಅವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ತಂದೆಯ ಕಡೆಯ ಮಾತು ಕೇಳಿ ಓಡಿದ ಆ ಹುಡುಗ ಒಂದು ದಿನ ವಿಶ್ವವೇ ತಿರುಗಿ ನೋಡುವ ಮಹಾನ್ ವ್ಯಕ್ತಿಯಾದರು. ಹಾಗಾದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಲ್ಲಬಾರದು, ಓಡುತ್ತಲೇ ಇರಬೇಕು, ಹೋರಾಡುತ್ತಲೇ ಇರಬೇಕು. ಒಂದು ದಿನ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಿಡಿಯೋ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.